ಬಿಗ್ ಬಾಸ್ ಸೀಸನ್ 10 ಹಲವು ವಿಶೇಷತೆಗಳಿಂದ ಜನರ ಗಮನ ಸೆಳೀತಾ ಇರತಕ್ಕಂಥದ್ದು. ಬಟ್ ಈ ಬಾರಿಯ ಬಿಗ್ ಬಾಸ್ ವಿಶೇಷತೆ ಏನಪ್ಪ ಅಂತಂದರೆ, ಪ್ರತಿ ಬಾರಿ ಇನ್ನೋವೇಟಿವ್ ಫಿಲಮ್ ಸಿಟಿಯಲ್ಲಿ ಬಿಗ್ ಬಾಸ್ ಮನೆ ಇರ್ತಿತ್ತು. ಬಟ್ ಈ ಬಾರಿ ರಾಮಹಳ್ಳಿಯ ಬಳಿ ಮನೆ ಶಿಫ್ಟ್ ಆಗಿದೆ. ಸೊ ಹೇಗಿದೆ ಬಿಗ್ ಬಾಸ್ ಮನೆ ಅನ್ನುವಂತಹ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಹಜವಾಗಿ ಒಂದಿಷ್ಟು ವಿವಾದಗಳಿಂದ ಸಾಕಷ್ಟು ಸುದ್ದಿಯಾಗಿರ್ತಕ್ಕಂತಹ ಬಿಗ್ ಬಾಸ್ ಮನೆ ಈ ಬಾರಿದ್ದು. ಸೊ ಇವತ್ತು ಕೂಡ ಏನಂತಂದರೆ ಡ್ರೋನ್ ಪ್ರತಾಪ್ ಅವರು ಒಂದಿಷ್ಟು ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿತ್ತು. ಸೊ ಅದೇ ಕಾರಣಕ್ಕೆ ಈಗ ಪೊಲೀಸರು ಕೂಡ ಬಿಗ್ ಬಾಸ್ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಒಂದು ದೊಡ್ಡದಾಗಿರ್ತಕ್ಕಂತಹ ವಿಸ್ತೀರ್ಣವಾಗಿರುವಂತಹ ಜಾಗದಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಬಾರಿಯ ಸಂಪೂರ್ಣ ಬಿಗ್ ಬಾಸ್ನ ಕಾರ್ಯಕ್ರಮ ಈ ಒಂದು ಮನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಏನಂತಂದರೆ ಆಸ್ಪತ್ರೆಯಿಂದ ಪ್ರತಾಪ್ ವಾಪಸ್ ಕೂಡ ಬಂದಿದ್ದಾರೆ. ಸೊ ನಿವಾಸಕ್ಕೆ ಮತ್ತೆ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ. ಸೊ ಹೀಗಾಗಿ ಏನಾಯಿತು ಹೇಗೆ ಅನ್ನುವಂತಹ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ಪಡಲಿಕ್ಕೆ ಈಗ ಪೊಲೀಸರು ಕೂಡ ಒಳಗಡೆ ಇರ್ತಕ್ಕಂಥದ್ದು. ಕುಂಬಳಗೌಡನ ಇನ್ಸ್ಪೆಕ್ಟರ್ ಕೂಡ ಇಲ್ಲಿ ಒಳಗಡೆ ಇರ್ತಕ್ಕಂಥದ್ದು. ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಪೊಲೀಸ್ ಜೀಪ್ನ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದು ಈ ಬಾರಿಯ ಬಿಗ್ ಬಾಸ್ ಮನೆ. ಸೊ ಯಾರಿಗೂ ಕೂಡ ಅವಕಾಶ ಇರಲ್ಲ, ಸಂಪೂರ್ಣವಾಗಿ ಬಿಗಿ ಭದ್ರತೆ ಇರುತ್ತೆ. ಸೊ ಕಂಟೆಸ್ಟೆಂಟ್ಗಳು ಮಾತ್ರ ಒಳಗಡೆ ಇರ್ತಾರೆ ಮತ್ತು ಅವ್ರಿಗೆ ಕೊಡುವಂತಹ ಟಾಸ್ಕ್ಗಳ ಬಗ್ಗೆ ಅಲ್ಲೇ ಮಾಹಿತಿಯನ್ನು ಹಂಚಿಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈ ಇಡೀ ಮನೆ ಇಲ್ಲಿ ಸಜ್ಜು ಮಾಡಲಾಗಿರ್ತಕ್ಕಂಥದ್ದು. ಈ ಬಾರಿ ಸಾಕಷ್ಟು ಪ್ರಿಪ್ಲಾನ್ ಮಾಡಿ ಒಂದಿಷ್ಟು ಸಿದ್ಧತೆಗಳನ್ನು ಮಾಡಿ ಈ ವರ್ಷದ ಬಿಗ್ ಬಾಸ್ಗೆ ಇಲ್ಲಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಸೊ ಇದು ಏನಂತಂದರೆ ಸದ್ಯಕ್ಕೆ ರಾಮಹಳ್ಳಿ ಬಳಿ ಕಂಡು ಬರ್ತಾ ಇರುವಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ಮನೆ. ಸೊ ಬಿಗ್ ಬಾಸ್ ಅಂದರೆ ಒಂದು ದೊಡ್ಡ ಮನೆ. ಸೊ ದೊಡ್ಡ ಮನೆಯಲ್ಲಿ ಸಾಕಷ್ಟು ಸಂಖ್ಯೆಯ ಸದಸ್ಯರಿದ್ದಾರೆ. ಈಗಾಗಲೇ ಕೆಲವು ಸದಸ್ಯರು ಎಲಿಮಿನೇಟ್ ಆಗಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಎಂಟ್ರೆನ್ಸ್ ಅಂದರೆ ಈ ಬಿಗ್ ಬಾಸ್ನ ಮನೆಯ ಎಂಟ್ರಿ ಇದು ಅಂದರೆ ಹೊರಗಡೆ. ಸೊ ಇದರ ನಂತರ ಏನು ಅಂತಂದರೆ ಕಂಟೆಸ್ಟೆಂಟ್ಗಳು ಇರುವಂತಹ ಸ್ಥಳ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಸಾಕಷ್ಟು ವಿಶೇಷತೆಗಳಿಂದ ಗಮನ ಸೆಳೀತಾ ಇರ್ತಕ್ಕಂತಹ ಬಿಗ್ ಬಾಸ್ ಮನೆ ಈ ಬಾರಿ ಇನ್ನೋವೇಟಿವ್ ಫಿಲಮ್ ಸಿಟಿಯಿಂದ ರಾಮಹಳ್ಳಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಇದು ಸದ್ಯಕ್ಕೆ ಇಲ್ಲಿ ಹೇಗಿದೆ ಹೊರಗಡೆನ ವಾತಾವರಣ ಅನ್ನುವಂಥದ್ದು ತೋರಿಸುವಂಥ ಪ್ರಯತ್ನ ಆಗಿದೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.